ಸದ್ಯಕ್ಕೆ ಬೇಸಿಗೆ ಶುರು ಆಗ್ತಾ ಇದ್ದಾಗೆ ಅತಿ ಹೆಚ್ಚು ಬಳಕೆಯಲ್ಲಿ ಬರುವಂಥ ಹಣ್ಣು ಅಂದರೆ ಕಲ್ಲಂಗಡಿ. ಕಲ್ಲಂಗಡಿಯನ್ನು ಅತಿ ಹೆಚ್ಚಾಗಿ ಅದರಲ್ಲೂ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿಗೆ ಸುತ್ತಮುತ್ತ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶದಿಂದ ಬರುತ್ತೆ, ತಮಿಳುನಾಡಿಂದ ಬರುತ್ತೆ, ರಾಜ್ಯದ ಕೋಲಾರ ಆಗಿರ್ಬೋದು, ಮಾಲೂರು ಸೇರಿದಂತೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಭಾಗದಿಂದ ಕೂಡ ರೈತರಿಂದ ಕಲ್ಲಂಗಡಿಗಳು ಬರುತ್ತೆ. ಅದರಲ್ಲೇ ಪ್ರಮುಖವಾಗಿ ಒಂದು ಆರೋಪ ಸದ್ಯಕ್ಕೆ ಇರುವಂಥದ್ದೇನೆಂದರೆ ತಮಿಳುನಾಡಿಂದ ಬರುವಂಥ ಹಣ್ಣು ಸಾಕಷ್ಟು ಕೆಂಪಾಗಿರೋದಿಲ್ಲ. ಹೀಗಾಗಿ ಆ ಕಡೆಯಿಂದ ಬರುವಂಥ ಹಣ್ಣಿಗೆ ಹೆಚ್ಚು ಈ ರೀತಿಯಂತಹ ಕೆಮಿಕಲ್ ಇಂಜೆಕ್ಟ್ ಮಾಡ್ತಾರೆ. ಕೆಮಿಕಲ್ ಇಂಜೆಕ್ಟ್ ಮಾಡಿದಂಥ ಸಮಯದಲ್ಲಿ ಹಣ್ಣಿನ ಪದರಗಳೇನಿರುತ್ತೆ ಅಂದರೆ ಒಳಭಾಗದಲ್ಲಿ ಹಣ್ಣೇನಿರುತ್ತೆ ಅದು ಹೆಚ್ಚು ಕೆಂಪಾಗಿ ಬ್ರೈಟ್ ಆಗಿ ಅಂದರೆ ಬ್ರೈಟ್ ರೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅಟ್ರಾಕ್ಷನ್ ಕೂಡ ಹೆಚ್ಚಾಗಿರುತ್ತೆ. ಜನರು ಕೆಂಪಾಗಿರೋದನ್ನು ಹೆಚ್ಚಾಗಿ ಇಷ್ಟಪಟ್ಟು ಕಲ್ಲಂಗಡಿ ಹಣ್ಣನ್ನು ತಿಂತಾರೆ ಅನ್ನೋಂಥದ್ದು ಒಂದು ಇರುವಂಥದ್ದು. ಹೀಗಾಗಿ ಹೆಚ್ಚು ಪ್ರಮಾಣದಲ್ಲಿ ಈ ಥರದ ವೈದ್ಯರು ಕೂಡ ಈ ಹಿಂದಿನಿಂದಲೂ ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ. ಬೇಸಿಗೆ ಬರ್ತಾ ಇದ್ದ ಹಾಗೆ ಕಲ್ಲಂಗಡಿ ಹಣ್ಣುಗಳನ್ನು ಹೆಚ್ಚಾಗಿ ಬ್ರೈಟ್ ಮಾಡ್ತಾರೆ, ಕೆಂಪಾಗಿ ಮಾಡ್ತಾರೆ, ಅದನ್ನು ಶೋಕೇಸ್ಗೆ ಇಡ್ತಾರೆ. ಹಣ್ಣುಗಳನ್ನು ಕಟ್ ಮಾಡಿ ರೆಡ್ ಅನ್ನೋಂಥ ಹಣ್ಣುಗಳನ್ನು ನೋಡಿದಾಗ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಆಕರ್ಷಕ್ಕೆ ಒಳಗಾಗಿ ಹಣ್ಣುಗಳನ್ನು ತಿನ್ನೋದಕ್ಕೆ ಹೋಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಕಲ್ಲಂಗಡಿ ಹಣ್ಣನ್ನು ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ಸೇವಿಸುವಂಥದ್ದು ಕೂಡ ವೈದ್ಯರು ಕೂಡ ಸಲಹೆ ಕೊಡ್ತಾರೆ. ಹೀಗಾಗಿ ಜನಸಾಮಾನ್ಯರು ಕೂಡ ಹೋಗಿ ಹಣ್ಣನ್ನು ತಿನ್ನುವಂಥದ್ದು ಸಹಜವಾಗಿರುತ್ತೆ. ಹೀಗಾಗಿ ಇಂತಹ ಸಮಯದಲ್ಲಿ ಹೆಚ್ಚು ವ್ಯಾಪಾರ ಆಗಲಿ, ಬಿಸ್ನೆಸ್ ಆಗಲಿ, ಕಲರ್ ಹೆಚ್ಚಾಗಿ ಬ್ರೈಟ್ ಆಗಿದ್ದರೆ ಹೆಚ್ಚು ಜನ ಕೊಂಡ್ಕೊಳ್ತಾರೆ, ತಿಂತಾರೆ ಅನ್ನೋಂಥ ಕಾರಣಕ್ಕಾಗಿ ಅವುಗಳಿಗೆ ರೆಡ್ ಇಂಜೆಕ್ಟನ್ನು ಮಾಡಿ ಮಾರಾಟ ಮಾಡೋದಿದೆ. ಇದು ಆರೋಗ್ಯಕ್ಕೆ ಕೂಡ ಸಮಸ್ಯೆನ ತಂದೊಡ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಈ ಬಗ್ಗೆ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಹೀಗಾಗಿ ಇವುಗಳ ಸ್ಯಾಂಪಲ್ಸ್ಗಳನ್ನು ಪಡೆದು ಈ ಸದ್ಯಕ್ಕೆ ಪಡಿತಾ ಇದ್ದಾರೆ. ಇದರ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ಆದರೆ ಇವುಗಳನ್ನು ಪಡೆದು ಮುಂದಿನ ದಿನಗಳಲ್ಲಿ ಲ್ಯಾಬ್ಗೊಳಪಡಿಸಿ ಇಂತಹ ಮಾರಾಟಗಾರರ ಮೇಲೂ ಕೂಡ ಕ್ರಮಕ್ಕೆ ಮುಂದಾಗಿರುವಂಥದ್ದು.